ರಾಜ್ಯಕ್ಕೆ ತಿಳಿದಂತ ವಿಚಾರ ಇವತ್ತು. ನಿನ್ನೆ ಮಾಧ್ಯಮದಲ್ಲೂ ಕೂಡ ಈಗಾಗಲೇ ಕುಮಾರಣ್ಣವರು ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದಾದ್ರೆ ರಾಮನಗರ ಜಿಲ್ಲೆಗೆ ಒಂದು ವ್ಯವಸ್ಥಿತವಾಗಿ ಒಂದು ಪಿತೂರಿಯನ್ನ ಮಾಡಿ ಎಲ್ಲೋ ಒಂದ್ ಕಡೆ ಮತದಾರನ ಹೆಚ್ಚಿನ ಸಂಖ್ಯೆಯಲ್ಲಿ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರಾಮನಗರ ನಗರಸಭೆ ವ್ಯಾಪ್ತಿಯಲ್ಲಿ ಅವ್ರ ಸಂಬಂಧಪಟ್ಟವ್ರ ಅಧಿಕಾರಿಗಳನ್ನ ಕಾಂಗ್ರೆಸ್ ಚೇಳಗಳು ಏನು BLO ಇದ್ದಾರೆ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ಜನಸೇವೆಯನ್ನ ಮಾಡ್ತಾ ಇಲ್ಲ. ಅವರು ಕಾಂಗ್ರೆಸ್ ಚೇಳಗಳಾಗಿ ಇವತ್ತು ಎಲ್ಲೋ ಒಂದು ಚೌಟ್ರಿಯಲ್ಲಿ ಕೂತು ಅವ್ರ ಅನುಕೂಲಕ್ಕೆ ತಕ್ಕಂತೆ ಕಾಂಗ್ರೆಸ್ ಪಾರ್ಟಿಗೆ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದಿರ ವಿಡಿಯೋದಲ್ಲಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಇದು ಪ್ರಚಾರ ಆಗ್ತಿದೆ. ದಯಮಾಡಿ ಇವತ್ತು ಅದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳು ಈ ಕೂಡಲೇ ಡಿಸ್ಮಿಸ್ ಆಗ್ಬೇಕು. ಜಿಲ್ಲಾಧಿಕಾರಿಗಳು ಇವತ್ತು ಬಂದು ಇಲ್ಲೇ ನಮ್ ಕಷ್ಟ ಸುಖವನ್ನ ಆಲಿಸ್ಬೇಕು. ಅಲ್ಲಿವರೆಗೂ ಕೂಡ ನಾವು ಇಲ್ಲಿಂದ ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ಲ. ಮತ್ತೆ ರದ್ದಾದ್ಮೇಲೆ ಏನು ಇವತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ BLA 2 ಸಂಬಂಧಪಟ್ಟಂಗೆ SIR ಸಂಬಂಧಪಟ್ಟಂಗೆ ಈಗಾಗಲೇ ಚಾಲನೆ ಕೊಟ್ಟಿದ್ರು, ಅದು ಕೂಡ ರದ್ದಾಗಬೇಕು. ಏನು ಒಂದು ಸರ್ಕಾರ ಆದೇಶವನ್ನ ಏನು ಹೊರಡಿಸಿದ್ದಾರೆ ಪ್ರತಿ ಮನೆಗೂ ಕೂಡ ಹೇಳಿ ಆ ಕಾರ್ಯಾಚರಣೆಯನ್ನ ಮತ್ತೆ ಪ್ರಾರಂಭವನ್ನ ಮಾಡ್ತೇವೆ ಅಂತ ಹೇಳಿ ಇವತ್ತು ಬಂದು ಭರವಸೆಯನ್ನ ಕೊಡಬೇಕು. ಮತ್ತೆ ಈ ವಿಚಾರವಾಗಿ ರಾಮನಗರ ಜಿಲ್ಲೆಯನ್ನ ವಿಶೇಷ ಎಂಬ ಪರಿಗಣನೆ ತೆಗೆದುಕೊಂಡು ಒಂದು ರಾಜ್ಯ ಮಟ್ಟದ ವಿಶೇಷ ಒಬ್ಬರು ತನಿಖಾಧಿಕಾರಿಯನ್ನ ಆಯ್ಕೆ ಮಾಡಿ SIR ಸಂಬಂಧಪಟ್ಟಾಗೆ ಕಂಪ್ಲೀಟ್ ಆಗೋರು ಕೂಡ ಒಬ್ಬರನ್ನ ಆಯ್ಕೆ ಮಾಡುವಂತ ಕೆಲಸವನ್ನ ಮಾಡಬೇಕು. ಕೂಡಲೇ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲೋ ಹೋಗಿ ಕೂತ್ರೆ ಆಗಲ್ಲ. ದಯಮಾಡಿ ಇವಾಗ ಕೇಳಿದೆ ನಾನು, ಜಿಲ್ಲಾಧಿಕಾರಿಗಳು ಒಳಗಡೆ ಇಲ್ಲುವಂತೆ ಇದಕ್ಕೆಲ್ಲ ಅವಕಾಶವನ್ನ ಕೊಡಬಾರದು. ಈ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಇವತ್ತು ಮಾಡ್ತಿದ್ದಾರೆ. ಅದಕ್ಕೆಲ್ಲ ಅವಕಾಶ ಕೊಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ಲಿಕ್ಕೆ ಅವಕಾಶವನ್ನ ಮಾಡಬಾರದು. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಇದು ಸಾಂಕೇತಿಕವಾಗಿ ಒಂದು ಪ್ರಚಾರ ಮಾಧ್ಯಮದಲ್ಲಿ ಗೊತ್ತಾಗಬೇಕು. ಇಡೀ ರಾಜ್ಯಕ್ಕೆ ತೊಂದರೆ ಆಗ್ಬಾರ್ದು. ಈಗ ಸಾಕಷ್ಟು ತಾಲೂಕುಗಳಲ್ಲಿ ಈ ರೀತಿ ಪ್ರಚಾರ ಆಗ್ತದೆ. ರಾಮನಗರ ಒಂದೇ ಅಲ್ಲ, ಇಡೀ ರಾಜ್ಯಕ್ಕೆ ಇದು ಅನ್ವಯಿಸಬೇಕು. ವ್ಯವಸ್ಥಿತವಾಗಿ SIR ಯಾವ ರೀತಿ ಮಾನದಂಡ ಇದೆ ಅದನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಇವತ್ತೆಲ್ಲ ನಾವೆಲ್ಲ ಸೇರಿರುವಂತದ್ದು. DC ಅವರು ಬಂದು ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿನ ಡಿಸ್ಮಿಸ್ ಮಾಡಬೇಕು. ಈಗ ಮಾಡಿರುವಂತ SIR ಸಂಬಂಧಪಟ್ಟಂಗೆ ನಗರಸಭೆ ವ್ಯಾಪ್ತಿಯಲ್ಲಿ ಏನ್ ಮಾಡಿದಾರೆ ರದ್ದಾಗಬೇಕು. ರಾಜ್ಯ ಮಟ್ಟದಲ್ಲಿ ಯಾವ್ದಾದ್ರು ಒಳ್ಳೆ ಅಧಿಕಾರನ್ನ ಹಾಕಿ ಒಂದು ಹೆಚ್ಚಿನ ರೀತಿ ಯಾವುದೇ ರೀತಿಯಂತ ರಾಮನಗರ ಜಿಲ್ಲೆಗೆ ತೊಂದರೆ ಆಗದಂತ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಅವರು ಬರೋರು ಕೂಡ ನಾವು ಇಲ್ಲೇ ಧರಣಿ ಕೂರ್ತೀವಿ, ಎಲ್ಲೂ ಹೋಗೋದಿಲ್ಲ. ದಯಮಾಡಿ ಪೊಲೀಸ್ ಅಧಿಕಾರಿಗಳು ಇದನ್ನ ಮನಸ್ಸಲ್ಲಿ ಇಟ್ಟು ಅವರಿಗೆ ಬರುವಂತ ಕೆಲಸವನ್ನ ಮಾಡ್ಬೇಕು. ಇಲ್ಲೇ ಇದ್ರು ಕೂಡ ಇವತ್ತರೆಗೂ DC ಅವರು ಯಾವತ್ತೂ ಕೂಡ ಮೆಮೊರಾಂಡಮ್ ಕೊಡಕ್ಕೆ ಒಂದು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಯಾವತ್ತು ರೈತರ ಕಷ್ಟ ಸುಖವನ್ನ ಇವತ್ತರೆಗೂ ಕೂಡ ಅವ್ರು ಬಂದು ಕೇಳಿ ಆಲ್ತಿಲ್ಲ. ಈ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರದಿಂದ ಇವತ್ತು ಕೂಡಿದೆ. ದಯಮಾಡಿ ಮುಖ್ಯಮಂತ್ರಿ ಅವರು ಕೂಡ ಇದು ಅಧಿಕಾರಿಗಳು ಮಾಡಿರುವಂತದ್ದು ತಪ್ಪು ಅಂತ ಮಾಧ್ಯಮದಲ್ಲಿ ನೋಡಿದೆ. ಆ ಮಾಡಿರೋ ತಪ್ಪಾಗಿರೋದ್ರಿಂದ ಇವತ್ತು ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡಬೇಕು. ಈ ಕೂಡಲೇ ಬಂದು ತಾವೆಲ್ಲ ಉತ್ತರವನ್ನ ಒದಗಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡಿ ನಾನು ಮಾತು ಮುಗಿಸ್ತೇನೆ. ಪದಗಳು ಅಂದ್ರೆ ಸಾಕಷ್ಟು ವಿಷಯಗಳನ್ನ ನಾವು ಅದೇ ಹೇಳ್ತೀವಿ. ಹಾಗಾಗಿ ತುಂಬಾ ಚಿಕ್ಕದಾಗಿ ಈ ಒಂದು ಪ್ರತಿಭಟನೆಗೆ ಕೂತು ಅಂತ ಮಾತಾಡ್ತೇನೆ. ಈ ಒಂದು ಪ್ರತಿಭಟನೆಗೆ ಬಂದಿರತಕ್ಕಂತ ನಮ್ಮೆಲ್ಲರ ಹೆಚ್ಚಿನ ನಾಯಕರು, ಯುವಕರ ಕಣ್ಮಣಿ, ಯುವಕರ ರಾಜ್ಯಾಧ್ಯಕ್ಷರಾದಂತ ನಿಖಿಲಣ್ಣವರು, ಮಾಜಿ ಶಾಸಕರಾದ ಮಂಜಣ್ಣವರು ಹಾಗೂ ಎರಡೂ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಹಾಗೂ ಎಲ್ಲ ಮುಖಂಡರು, ನಾನು ಆಗ್ಲೇ ಹೇಳ್ತಾ ಇದ್ದಂಗೆ ಇಡೀ ದೇಶಕ್ಕೆ ಒಂದು ಕಾನೂನು ಆದ್ರೆ ರಾಮನಗರಕ್ಕೆ ಒಂದು ಕಾನೂನು ಯಾವಾಗಲೂ. ಬರೀ ಒಂದೇ ವಿಷಯ ಅಂತ ನಾನು ಸಾಕಷ್ಟು ಸರಿ ಹೇಳಿದ್ದೀನಿ. ಆಗ್ಲೇ ಹೇಳ್ದಂಗೆ ರಿಪಬ್ಲಿಕ್ ಆಫ್ ರಾಮನಗರ ಅಂತ ಏನಾರ ಮಾಡ್ಕೊಂಡು ಇವ್ರದೇ ಕಾನ್ಸ್ಟಿಟ್ಯೂಷನ್, ಇವ್ರದೇ ಲಾ ಅಂಡ್ ಆರ್ಡರ್, ಇವ್ರದೇ ಕಾನೂನು. ಇವತ್ತು SIR ಪ್ರಕ್ರಿಯೆಯಲ್ಲಿ ಎಲ್ಲಾ ನಿಯಮಗಳನ್ನು ಗಾಳಿ ತೂರಿ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಸಾಮೂಹಿಕವಾಗಿ ಒಂದು ಕನ್ವೆನ್ಷನ್ ಹಾಲ್ ಅಲ್ಲಿ, ಒಂದು ಮ್ಯಾರೇಜ್ ಹಾಲ್ ಅಲ್ಲಿ ಕುತ್ಕೊಂಡು ಇವರು ಮನೆಗೂ ಹೋಗಿ ಒಂದಲ್ಲ ಎರಡಲ್ಲ 3 ಸಲ ಮನೆಗೂ ಹೋಗಿ ಪ್ರಕ್ರಿಯೆ ಮಾಡಬೇಕು ಅಂತ SIR ತುಂಬಾ ಸ್ಪಷ್ಟವಾಗಿ ನಿಯಮಗಳಿವೆ. ಅದನ್ನೆಲ್ಲ ಗಾಳಿ ತೂರಿ ಇವತ್ತು ಇವರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ರಾಮನಗರನ. ನಮ್ಗೆ ಯಾವುದೇ ನಂಬಿಕೆ ಇಲ್ಲ. ಈ ಜಿಲ್ಲಾ ಆಡಳಿತದ ಮೇಲೆ ಯಾವುದೇ ನಂಬಿಕೆ ಇಲ್ಲ. ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಕಂಪ್ಲೀಟ್ ಆಗಿ ಕಾಂಪ್ರಮೈಸ್ ಆಗಿ ಇದೇ ಜಿಲ್ಲೆಯವರಾದ ಮುಖ್ಯಮಂತ್ರಿಗಳ ಅಣತೆ ಅಂತ ನಡೀತಾರೆ ಅಷ್ಟೇ. ಸೊ ನೇರವಾಗಿ ಹೇಳಕ್ ಬಯಸ್ತೇನೆ, ಇಲ್ಲಿ ನಡೀತಿರ್ತಕ್ಕಂಥ SIR ಪ್ರಕ್ರಿಯೆಯನ್ನ ರಾಜ್ಯ ಚುನಾವಣಾ ಆಯೋಗ ಅಥವಾ ರಾಷ್ಟ್ರೀಯ ಚುನಾವಣಾ ಆಯೋಗ ನೇರವಾಗಿ ಇದು ಉಸ್ತುವಾರಿ ವಹಿಸ್ಕೊಂಡು ಮಾಡ್ಬೇಕು. ಇಲ್ಲಾಂದ್ರೆ ನಮ್ಗೆ ಯಾವುದೇ ನಂಬಿಕೆ ಇಲ್ಲ ನಮ್ಗೆ ನ್ಯಾಯ ಸಿಗ್ತದಿಲ್ಲ ಅಂತ. ಈ ಶೇಷದ ಶಾಸಕ ಅವ್ರ ಅಣತೆ ಅಂತ ಇಲ್ಲಿ ನಡೀತಾ ಇದೆ. ಯಾವುದೇ ಹೆಸರುಗಳನ್ನ ಕೈ ಬಿಡಬಾರದು. ಒಂದು ವರ್ಗಕ್ಕೆ ಸೇರಿದಂತ ಜನಗಳು ನಾವು ಯಾರನ್ನೂ ಕೈ ಬಿಡಿ, ಅವ್ರನ್ನ ನಿಯಂತಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಯಾವುದೇ ಹೆಸರನ್ನ ಕೈ ಬಿಡಬಾರ್ದು ಅಂತ ನಾವು NDA ವತಿಯಿಂದ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ.
ಹಾಗಾಗಿ ನಾನು ತುಂಬಾ ಸ್ಪಷ್ಟವಾಗಿ ಹೇಳೋದೇನು ಅಂದ್ರೆ ನಮ್ಗೆ ಜಿಲ್ಲಾ ಆಡಳಿತದ ಮೇಲೆ ಯಾವುದೇ ನಂಬಿಕೆ ಇಲ್ಲ. ಹಾಗಾಗಿ ರಾಜ್ಯ ಮತ್ತು ರಾಷ್ಟ್ರ ಚುನಾವಣೆ ಆಗಿದ್ದನ್ನ ಉಸ್ತುವಾರಿನ ವಹಿಸಿಕೊಂಡು ಈ ಪ್ರಕ್ರಿಯೆ ಇದುವರೆಗೂ ಏನ್ ನಡೆದಿದೆ ಇದನ್ನ ಸ್ಥಗಿತಗೊಳಿಸಿ ಮುಂದೆ ಅವರ ಒಂದು ಸೂಪರ್ವಿಷನ್ ಅಲ್ಲಿ ಮುಕ್ತವಾಗಿ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಿ ಇಲ್ಲಿ ನಡಿಬೇಕು ಅಂತ ನಾವು ಆಗ್ರಹಿಸ್ತೇವೆ. ಇದೇನಾದ್ರು ಸ್ವಲ್ಪ ಮಾನ ಮರ್ಯಾದೆ ಇತ್ತು ಸ್ನೇಹಿತರೆ, ಒಂದು ವಿಷಯ ನಾನು ಹೇಳ್ತೇನೆ. ಇವತ್ತೇನ್ ನಡೆದಿದೆ ರಾಮನಗರದಲ್ಲಿ ನಿಖಿಲಣ್ಣವರ ಸಮಕ್ಷಮದಲ್ಲಿ ನಾನು ಈ ವಿಷಯನ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮುಂಬರ್ತಕ್ಕಂಥ ಚುನಾವಣೆಗೆ ಒಂದು ಮುನ್ಸೂಚನೆ ಇದು. ಇವ್ರು ಯಾವ ರೀತಿ ಅನ್ಯಾಯ ಮಾಡಿ ಎಲೆಕ್ಷನ್ ಗೆಲ್ಲಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗಿ 2 ಅವರ್ ಆಗಿಲ್ಲ, ಹಾಗೆ ಭಾಷಣ ಅವ್ರದ್ದು ನಾನು 7 ವರ್ಷ ಇರ್ತೀನಿ, 7 ವರ್ಷ ಏನ್ ಮಾಡ್ತಾರೆ, ಜನಕ್ಕೆ ಏನ್ ಮಾಡ್ತಾರೆ, ಸರ್ಕಾರ ಹೇಗ್ ನಡೆಸಬೇಕು, ಭ್ರಷ್ಟಾಚಾರ ಹಾಳಾಗಿರೋದು ಏನೇನಾಗ ಅವೆಲ್ಲ ಏನಿಲ್ಲ ಅವ್ರದ್ದು. ಅವರ ಮೊದಲನೇ ಮಾತೆ ನಾನು ಇನ್ನು 5 ವರ್ಷ ಇರ್ಬೇಕೋ ಬೇಡ, ನಾನು 28 ಬರ್ಬೇಕೋ ಬೇಡ. ಸೊ ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ, ಈ ಪ್ರಕ್ರಿಯೆಯನ್ನ ದುರುಪಯೋಗ ಪಡಿಸ್ಕೊಂಡು ಮುಂಬರ್ತಕ್ಕಂಥ 28 ಚುನಾವಣೆಗೆ ಗೆಲ್ಲೋ ನಿಟ್ಟಿನಲ್ಲಿ ಅವ್ರು ಏನೇನ್ ಬೇಕು ಎಲ್ಲ ಅವ್ಯವಹಾರಗಳನ್ನ ಮಾಡ್ಕೊಂಡು ಇದೊಂಥರ ಭಯೋತ್ಪಾದನೆ ಇದ್ದಂಗೆ. ಮೂಲಭೂತ ನಮ್ಮ ವೋಟಿಂಗ್ ರೈಟ್ಸ್ ನಮಗೆ ಬೇಸಿಕ್ ರೈಟ್ಸ್ ಅದು, ಅದರಲ್ಲಿ ಅವ್ಯವಹಾರ ಮಾಡಕ್ಕೆ ಹೊರಟಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಈ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದ ಶಾಸಕರಿಗೆ ಧಿಕ್ಕಾರ ನಾವು ಕೂಗಿ ಈ ಒಂದು ಪ್ರಕ್ರಿಯೆನ ಇಲ್ಲಿಗೆ ಸ್ಥಗಿತಗೊಳಿಸಿ ಮುಂದೆ ಚುನಾವಣಾ ಆಯೋಗದ ಒಂದು ನೇತೃತ್ವದಲ್ಲಿ ಪ್ರಕ್ರಿಯೆ ನಡೀಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನೇತೃತ್ವವನ್ನ ನಮ್ಮ ಕರ್ನಾಟಕ ರಾಜ್ಯದ ಯುವ ನಾಯಕರಾಗಿದ್ದಂತ ನಿಖಿಲಣ್ಣವರು ಹಾಗೂ ನಮ್ಮ ಮಾಗಡಿ ಕ್ಷೇತ್ರದ ಮಾಜಿ MLA ಆದಂತ ಮಂಜಣ್ಣವರು ಹಾಗೂ ಗೌತಮ್ ಗೌಡ್ರು ಮತ್ತೆ NDA ಮಿತ್ರ ಪಕ್ಷದ ಎಲ್ಲಾ ನಾಯಕರು ಇವತ್ತಿನ ದಿನ ನಾನೊಂದು ಕ್ವಶನ್ ಅನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರವನ್ನ ನಿಮ್ದು ಏನೊಂದು SR ನೀತಿಯನ್ನ ವಿರೋಧಿಸ್ತಾ ಇದ್ದೀರೋ, ನೀವು ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀರಾ ಇಲ್ಲ ಬೇರೆ ದೇಶದ ವ್ಯವಸ್ಥೆಯಲ್ಲಿದ್ದೀರಾ? ಮತ್ತೆ ಈ ರಾಮನಗರ ಏನ್ ಜಿಲ್ಲೆಯನ್ನ ನೀವೇನಾದ್ರೂ ಸಪರೇಟ್ ಜಿಲ್ಲೆಯನ್ನಾಗಿ ಮಾಡ್ಕೊಂಡು ಈ ದೇಶವನ್ನ ಮಾಡಿಕೊಟ್ಟಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಮಾನ್ಯ ಮುಖ್ಯಮಂತ್ರಿಯನ್ನ ನೇರವಾಗಿ ಬಯಸ್ತೀನಿ. ತಪ್ಪಾಗಿದೆ ಅಂತ ಕೂಡಲೇ ನೀವ್ ಯಾಕೆ ಏನ್ ಕ್ರಮ ವಹಿಸಿದ್ರಿ ಅಂತ ಕೂಡಲೇ ಹೇಳ್ಬೇಕಾಗ್ತದೆ. ಮತ್ತೆ ನೀವ್ ಇರ್ತಕ್ಕಂಥದ್ದು SR ಏನ್ ಮಾಡಿಕೊಟ್ಟಿರ್ತಕ್ಕಂಥ ಚುನಾವಣೆ ಆಯೋಗದ ಅದನ್ನ ಪಾಲನೆ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ ಅನ್ನೋದ ಒಂದು ಎಚ್ಚರಿಕೆ ಮಾತನ್ನ ಇವತ್ತು ನಾವು ಕೊಡ್ತಾ ಇದ್ವಿ. ಕರ್ಪೂರದಲ್ಲೂ ಕೂಡ ಸುಮಾರು ಕಡೆ ಗುಂಕಟ್ಕ ಬಂದಂತ ಸಂದರ್ಭದಲ್ಲಿ ನಾವೇ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದೇವೆ. ರಾಮನಗರ ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕೂಡ ಕೂಡಲೇ ಏನು ಈಗ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಕರೆಕ್ಟ್ ಆಗಿ SR ಚುನಾವಣೆ ನೀತಿ ಏನಿದೆ ಅದ್ರ ಪ್ರಕಾರ ನಡಿಬೇಕಾಗ್ತದೆ. ನೀವು ಒಂದೊಂದು ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಇರ್ತಕ್ಕಂಥ ಚುನಾವಣಾ ಅಧಿಕಾರಿಗಳು ನೇಮಕ ಮಾಡಿರ್ತಕ್ಕಂಥವ್ರು ನೀವು ರಾಜ್ಯ ಸರ್ಕಾರದ ನೇಮಕ ಮಾಡಿರ್ತಕ್ಕಂಥವ್ರು ಅಲ್ಲ. ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಚುನಾವಣಾ ಆಯೋಗ ನೇಮಕ ಮಾಡಿರೋದ್ರಿಂದ ಚುನಾವಣಾ ಆಯೋಗ ಮುಂದಿನ ದಿನದಲ್ಲಿ ಇದ್ರ ವರ್ಗ ಕ್ರಮ ವಹಿಸುಗಂಟ ನಾವು ಕೂಡ ಬಿಡೋದಿಲ್ಲ. ಮುಖ್ಯಮಂತ್ರಿ ಆಗಿರ್ಲಿ ಯಾರೇ ಆಗಿದ್ರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವೆಲ್ಲ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ನಿಮ್ಗೆ ಇರ್ಬೇಕಾಗ್ತದೆ. DCದವ್ರು ಕೂಡ ನಾವೊಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಸಂವಿಧಾನ ನಡೆಯಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಯಾರೋ ಒಬ್ಬ CM ಹೇಳಿದ್ರು ಅದೇ ಹೇಳಿದ್ರು ಅಂತ ಹೇಳಿ ಅವ್ರ ಕೈಗೊಂಬೆತನ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಹತ್ತಿಕ್ಕಾಗಲ್ಲ. ನೀವು ಕೂಡಲೇ ನಿಮ್ಮನ್ನು ಕೂಡ ಮುಂದಿನ ದಿನದಲ್ಲಿ ಬಂಧಿಸುವಂತ ಕೆಲಸ ಆಗ್ಬೋದು, ಸಸ್ಪೆಂಡ್ ಮಾಡುವಂತ ಕೆಲಸ ಆಗ್ಬೋದು, ಅದ್ ಮಾಡಕಂಟ ನಾವು ಬಿಡೋಲ್ಲ ಅಂತ ಒಂದ್ ಎಚ್ಚರಿಕೆಯನ್ನ ಮಾತನ್ನ ಹೇಳ್ತಾ ಇದನ್ನ ಯಾವುದೇ ಕಾರಣಕ್ಕೂ ನಿಖಿಲಣ್ಣವರ ನೇತೃತ್ವದಲ್ಲಿ ರಾಜ್ಯ ಚುನಾವಣಾ ಆಯೋಗ, ರಾಷ್ಟ್ರ ಚುನಾವಣಾ ಆಯೋಗ ಕೂಡಲೇ ಇದಕ್ಕೆ ಗಮನ ಹರಿಸುವ ರೀತಿಯಲ್ಲಿ ಮಾಡ್ಬೇಕು, ಡೆಲ್ಲಿ ಗಂಟ ಹೋದ್ರು ಸರಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.